ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡುವಂಥ 8 ಪ್ರಮುಖ ಮರಗಳ ಬಗ್ಗೆ. ಸೊ ನನ್ನ ಕಳೆದ ವಿಡಿಯೋಗಳಲ್ಲಿ ಸಸ್ಪೇನಿಯ ಬಗ್ಗೆ, ದಯಾಂಚ, ಸೆಣಬು, ಅಗಸೆ, ಗ್ಲಿರಿಸಿಡಿಯಾ ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡಿದ್ರು ಕೂಡ ಒಂದು 8 ಮರಗಳು ಯಾವಾಗಲೂ ನಮ್ಮ ನೆಲದ ಒಂದು ಪೌಷ್ಟಿಕಾಂಶಗಳನ್ನ ಇಂಪ್ರೂವ್ ಮಾಡೋಕ್ಕೆ, ಫಲವತ್ತತೆನ ಹೆಚ್ಚಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದು ಯಾವ್ಯಾವು ಅಂತ ತಿಳಿಸ್ತಾ ಹೋಗ್ತೀನಿ. ಈ ಮರಗಳೇನಾದರೂ ನಿಮ್ಮ ತೋಟದಲ್ಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದಷ್ಟು ಮರಗಳನ್ನ, ಈ ಜಾತಿಯ ಮರಗಳನ್ನ ಬೆಳೆಸೋಕ್ಕೆ ಟ್ರೈ ಮಾಡಿ. ಇದ್ರಂತೂ ಕಡ್ದಾಕಕ್ಕೆ ಹೋಗಬೇಡಿ. ಅದು ಯಾವ್ಯಾವ ಮರಗಳು ಅಂತ ತಿಳಿಸ್ತೀನಿ, ಮತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಮೊದಲನೇದು ಬಂದು ಇವು ಹೆಂಗೆ ಅಂದರೆ ಲೈಫ್ ಲಾಂಗು. ಸೊ ಚೀಟಿ ನೋಟ್ ಮಾಡ್ಕೊಂಡು ಬಂದಿದ್ದೀನಿ, ಏನಕ್ಕಂದರೆ ನಾನು ಮಾತಾಡ್ತಾ ಬೇರೆ ಬೇರೆ ಟಾಪಿಕ್ಗೆಲ್ಲ ಹೊರಟೋಗ್ತೀನಿ. ಸೊ ಈ ಸೆಣಬು, ದಯಾಂಚು ಇವೆಲ್ಲ 3 months ಕ್ರಾಪ್. ಒಂದ್ಸರಿ ಬಂದ ತಕ್ಷಣ ಅದು ಬೇಗ ಸೀಡ್ಸ್ ಬರುವಂಥದ್ದು, ಅದು ಡೆತ್ ಆಗುವಂಥದ್ದು ಇರುತ್ತೆ. ಸೆಣಬು, ದಯಾಂಚ ಇವೆಲ್ಲ ಬಂದು ಉಳ್ಳಿ, ಅಲಸಂದೆ, ಉದ್ದು ಇವೆಲ್ಲ. ಬಟ್ ನಮಗೆ ಲೈಫ್ ಲಾಂಗ್ ಮೆನ್ಯೂರ್ ಆಗಬೇಕು. ನಮ್ಮ ಜಮೀನಿನಲ್ಲಿ ಇವು ಲೈಫ್ ಲಾಂಗು ನಮ್ಮ ಜಮೀನಿಗೆ ಮೆನ್ಯೂರ್ನ ನೀಡಬೇಕು. ಒಂದ್ಸರಿ ಕಟ್ ಮಾಡಿ ಹಾಕಿದ್ರೆ ಮತ್ತೆ ಬರ್ತಾ ಇರಬೇಕು, ಆ ರೀತಿಯದು. ಫಸ್ಟ್ನೇದು ಆಲ್ಮೋಸ್ಟ್ ತುಂಬ ಜನ ತಿಳಿಸಿದ್ದಾರೆ, ನಾನು ಕೂಡ ಇನ್ನೊಮ್ಮೆ ತಿಳಿಸ್ತೀನಿ, ಗ್ಲಿರಿಸಿಡಿಯಾ. ಸೊ ನಾನು ಬೆಳೆಸಿಲ್ವ ಅಂತ ಅಂದ್ಬಿಡಿ, ಖಂಡಿತವಾಗ್ಲೂ ತುಂಬ ಗ್ಲಿರಿಸಿಡಿಯಾ ಗಿಡಗಳನ್ನ ನಾನು ಆ ಕಡೆ ಬೆಳೆಸಿದ್ದೀನಿ. ತುಂಬ ಜನ ನಮ್ಮ ಫಾರ್ಮಿಗೆ ಬರ್ತೀನಿ ಅಂತಾರೆ. ಸೊ ಏನಕ್ಕೆ ಬರಬೇಡಿ ಅಂತೀನಿ ಅಂತಂದರೆ, ಇನ್ನೂ ಬ್ಯುಸಿಲೇ ಇದ್ದೀನಿ ಸ್ನೇಹಿತರೆ. ಇದು ಹೆಂಗೆ ಆಗ್ತಿದೆ ಅಂತಂದರೆ, ನನ್ನ ತೋಟ ನೋಡ್ಕೊಳಕ್ಕೆ ಹೋದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ನನ್ನ ಒಂದು ಏನು ಈ ವೆಬ್ಸೈಟಲ್ಲಿ ಸೀಡ್ಸ್ನ ಸೇಲ್ ಮಾಡುವಂಥದ್ದು, ಯೂಟ್ಯೂಬ್ ಎಲ್ಲ ಒಂಥರ ಇಕ್ಕಟ್ಟಾಗ್ಬಿಡುತ್ತೆ, ಕನ್ಸ್ಟ್ರಕ್ಷನ್ ಇದನ್ನೆಲ್ಲ. ಅದರಿಂದ ನಾನು ಸಮಯ ಕೊಡೋಕ್ಕಾಗ್ತಿಲ್ಲ. ಸೊ ಖಂಡಿತವಾಗ್ಲೂ ಒಂದೊಂದು ದಿನ ಟೈಮ್ ಕೊಡೋಣ. ಫಸ್ಟ್ನೇದು ಬಂದು ಗ್ಲಿರಿಸಿಡಿಯಾ. ಸೊ ನ್ಯೂಟ್ರಿಷಿಯಸ್ ರಿಚ್ಚು. ಸೊ NPK ಏನು ನಾವು ಕಾಂಪ್ಲೆಕ್ಸ್ ಆಗ್ತೀವಲ್ಲ, NPK ಅನ್ನುವಂಥದ್ದು, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶ್ 3 ಕೂಡ ಇದರಲ್ಲಿ ತುಂಬ ರಿಚ್ ಆಗಿರುತ್ತೆ. ನೀವು ಅಡಿಕೆ ತೋಟ, ತೆಂಗಿನ ತೋಟ ಇದಿಷ್ಟೇ ಅಲ್ಲ, ಈವನ್ ಭತ್ತ ನಾಟಿ ಮಾಡಬೇಕಾದ್ರೆ ಸೊ ಇವುಗಳನ್ನು ಬದುಗಳಲ್ಲಿ ಬೆಳೆಸೋಕ್ಕೆ ಟ್ರೈ ಮಾಡಿ. ಇದನ್ನು ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, 1 ಎಕರೆ ಜಮೀನಿತ್ತು ಅಂದರೆ ಅಣ್ಣ ತಮ್ಮದಿರೆಲ್ಲ ಭಾಗ ಹಾಕಿದಾಗ ಅವ್ರಿಗೊಂದು 5 ಕುಂಟೆ, ಇವ್ರಿಗೊಂದು 5 ಕುಂಟೆ, 10 ಕುಂಟೆ, 20 ಕುಂಟೆ ಹಿಂಗಾಗ್ಬಿಡುತ್ತೆ. ಸೊ ಆ ಸಮಯದಲ್ಲಿ ಮರಗಳನ್ನ ನೆಡಕ್ಕೆ ನಮಗೆ ಸ್ಪೇಸ್ ಸಿಗಲ್ಲ. ಎಲ್ಲ ಕಡಿಮೆ ಜಮೀನು ಇರುತ್ತೆ. ನಾವೇನು ಮಾಡ್ತಾ ಇದ್ದೀವಿ, ಮರಗಳನ್ನೆಲ್ಲ ಕಡ್ದಾಕ್ತಾ ಇದ್ವಿ. ಇಂಥವನ್ನೆಲ್ಲ ನಾವು ನೆಲಕ್ಕೆ ಸೇರಿಸ್ತಾ ಇಲ್ಲ, ಆರ್ಗ್ಯಾನಿಕ್ ಮ್ಯಾಟ್ರಿಗಳನ್ನ. ಸೊ ಅದರಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಿದೆ. ಸೊ ಫಸ್ಟ್ ನೀವು ತೆಂಗಿನ ತೋಟ, ಅಡಿಕೆ ತೋಟ, ಏನೇ ತೋಟ ಇರಲಿ, ಸೀಬೆ ತೋಟ ಏನೇ ಇದ್ರೂ ಕೂಡ ಗ್ಲಿರಿಸಿಡಿಯಾಗಳನ್ನು ಬೆಳೆಸಿ. ಸೊ ಗ್ಲಿರಿಸಿಡಿಯಾ ಸೀಡ್ಸು ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಬೇರೆ ಸೀಡ್ಸ್ ಏನೋ ಎಲ್ಲ ಥರದ ಸೀಡ್ಸ್ ಇಲ್ಲ, ಗ್ಲಿರಿಸಿಡಿಯಾ ಸೀಡ್ಸ್ ನನ್ನ ಹತ್ರ ಅವೈಲಬಿಲಿಟಿ ಇದೆ. ಇವನ್ ನಿಮ್ಮ ವೆಬ್ಸೈಟಲ್ಲಿ, ನಮ್ಮ ವೆಬ್ಸೈಟಲ್ಲಿ ಕೂಡ ನೀವು ಬುಕ್ ಮಾಡ್ಕೋಬೋದು. ಗ್ಲಿರಿಸಿಡಿಯಾನ ತಪ್ಪದೆ ಬೆಳೆಸಿ. ಆಮೇಲೆ ತುಂಬ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ, 2-3 ಅಡಿಕೆ ಗಿಡಗಳ ಮಧ್ಯೆನೇ ಗ್ಲಿರಿಸಿಡಿಯಾ ಪ್ಲಾಂಟ್ಗಳನ್ನ ಪ್ಲಾಂಟೇಶನ್ ಮಾಡ್ತಿದ್ದಾರೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಏನೇ ಇದ್ರೂ ಕೂಡ ಅದು ಮುಂದೆ ಒಂದು ದಿನ ನಿಮ್ಮ ಒಂದು ಅಡಿಕೆ ಗಿಡಕ್ಕೋ ಇನ್ನೊಂದಕ್ಕೋ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಇದು ಲೈಫ್ ಲಾಂಗ್ ಇರುವಂಥದ್ದು, 40 ವರ್ಷ 20 ವರ್ಷ ಆ ಥರ ಇರುವಂಥದ್ದು ಗ್ಲಿರಿಸಿಡಿಯಾ. ಆದಷ್ಟು ಬದುಗಳಲ್ಲಿ, ಸೊ ಎಲ್ಲಿ ತೇವರಿರುತ್ತೆ, ಫೆನ್ಸಿಂಗು, ಈ ಜಾಗಗಳಿಗೆ ಗ್ಲಿರಿಸಿಡಿಯಾನ ಬೆಳೆಸಿ ಕಟ್ ಮಾಡಿ ನೆಲಕ್ಕೆ ಹಾಕಿ. ಇದರ ಒಂದು NPK ಅಷ್ಟೇ ಅಲ್ಲದೆ ಬೇಗ ಕೊಳೆಯುತ್ತೆ. ಇದರಷ್ಟು ಫಾಸ್ಟಾಗಿ ಡಿಕಂಪೋಸ್ ಆಗುವಂಥ ಇನ್ನೊಂದು ಪ್ಲಾಂಟು ಇಲ್ಲ, ಯಾವುದು ಗ್ಲಿರಿಸಿಡಿಯಾ. ಸೊ ನೆಕ್ಸ್ಟ್ ಬಂತು ಅಂದರೆ ಸೆಣಬುದು, ಈ ದಯಾಂಚಗಳು ಹೇಳಿದ್ನಲ್ಲ, ಇವೆಲ್ಲ ಬಂದು 3 months. ಅದು ಬೇಡ, ಅದನ್ನು ಸ್ಕಿಪ್ ಮಾಡೋಣ. ಅದ್ರ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ನೈಟ್ರೋಜನ್ ಫಿಕ್ಸೇಷನ್ ಬಗ್ಗೆ. ಸೊ ಇದು ಕೂಡ ಅಷ್ಟೇ, ನೈಟ್ರೋಜನ್ನು ಫಿಕ್ಸ್ ಮಾಡುತ್ತೆ. ಸೊ ನಮಗೆ ಎಲೆಗಳ ಮುಖಾಂತರ ಗ್ರೀನ್ ಮೆನ್ಯೂರು, ನೈಟ್ರೋಜನ್ನು, ಈ ಥರ ಎಲ್ಲ ಆರ್ಗ್ಯಾನಿಕ್ ಮ್ಯಾಟ್ರ್ ಎಲ್ಲ ಆಗುತ್ತೆ ಗ್ಲಿರಿಸಿಡಿಯಾ ಬಗ್ಗೆ. ಸೊ ಗ್ಲಿರಿಸಿಡಿಯಾನ ಸೈಡ್ಗಿಡೋಣ. ನೆಕ್ಸ್ಟ್ ಬಂದರೆ ಸ್ನೇಹಿತರೆ ಅಗಸೆ. ಸೊ ಅಗಸೆ ಕೂಡ ತುಂಬ ಬೆಳೆಸಿದ್ದೀನಿ ನಾನು, ತುಂಬ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಮೇವಿಗೂ ಆಗುತ್ತೆ. ಇವನ್ ನಮಗೆ ಗ್ರೀನ್ ಮೆನ್ಯೂರು, ಲೈಫ್ ಟೈಮ್ ಗ್ರೀನ್ ಮೆನ್ಯೂರ್ ಥರ ಆಗುತ್ತೆ. ನನ್ನಲ್ಲಿ ಒಂದು 6-7 ವರ್ಷದ ಹಳೆಯ ಅಗಸೆ ಮರಗಳು ಕೂಡ ಇದೆ. ಯಾವಾಗ ನಾವು ನಾಟಿ ಮಾಡ್ತೀವಿ, ಇಲ್ಲ ಯಾವಾಗ ನಾವು ಒಂದಷ್ಟು ಗ್ರೀನ್ ಮೆನ್ಯೂರ್ನ ಆ್ಯಡ್ ಮಾಡಬೇಕು ಅಂತೀವಲ್ಲ, ಆ ಸಮಯದಲ್ಲಿ ನೀವು ಅಗಸೆ, ಸೊ ಇದೆಲ್ಲ ಮರದ ಜಾತಿದು ಅಗಸೆನ ಕಟ್ ಮಾಡಿ ನಿಮ್ಮ ಒಂದು ತೋಟದ, ಅಡಿಕೆ ತೋಟಕ್ಕೋ, ತೆಂಗಿನ ತೋಟಕ್ಕೋ, ಸೀಬೆ ತೋಟ, ಇಲ್ಲ ಟೊಮೊಟೊನಾದರೂ ಬೆಳೀಲಿ, ಬೆಡ್ಗಳಿಗೆ ಹಾಕುವಂಥದ್ದು, ಈ ರೀತಿ ಮಾಡೋದ್ರಿಂದ ಅಗಸೆ ಅನ್ನುವಂಥದ್ದು. ಸೊ ಅದರ ಒಂದು ಟ್ರೀನ ಒಂದು ಗುಣಲಕ್ಷಣ ಏನಂತಂದರೆ, ಬೇಗ ಡಿಕಂಪೋಸ್ ಆಗುತ್ತೆ. ನೀವು ಅಗಸೆ ನೋಡಿರ್ಬೋದು, ಕಡ್ಡಿ ಯಾವಾಗಲೂ ಟೊಳ್ಳು, ಯಾವುದೋ ಅಗಸೆ, ನುಗ್ಗೆ ಇವೆಲ್ಲ ಸ್ವಲ್ಪ ಟೊಳ್ಳು, ಬೇಗ ಡಿಕಂಪೋಸ್ ಆಗುತ್ತೆ, ಬೇಗ ಕೊಳೆಯುತ್ತೆ. ಸೊ ಅದಕ್ಕೋಸ್ಕರನೇ ಇವನ್ನ ನಾವು ಗ್ರೀನ್ ಮೆನ್ಯೂರ್ಗೆ ಸೆಲೆಕ್ಟ್ ಮಾಡುವಂಥದ್ದು. ಮತ್ತು NPK ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಯಾವುದು, ಫಸ್ಟ್ ಗ್ಲಿರಿಸಿಡಿಯಾ, ಸೆಕೆಂಡು ಅಗಸೆ. ನನ್ನ ಹತ್ರ ಅಗಸೆ ಸೀಡ್ಸ್ ಕೂಡ ಇದೆ, ಗ್ಲಿರಿಸಿಡಿಯಾದು ಇದೆ, ಅಗಸೆ ಕೂಡ ಇದೆ. ಏನಂತಂದರೆ ಒಂದಷ್ಟು ತುಂಬ ಸೆಲೆಕ್ಟೆಡ್ ಸೀಡ್ಸ್ ಇರುವಂಥದ್ದು. ನೆಕ್ಸ್ಟ್ ಬಂದರೆ ಸುಬಾಬುಲ್ ಸ್ನೇಹಿತರೆ. ಸೊ ಅಗಸೆ, ಗ್ಲಿರಿಸಿಡಿಯಾ, ಸುಬಾಬುಲ್ ಇವೆಲ್ಲ ಮೇಕೆಗಳು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ಯಾಕಂದರೆ ನ್ಯೂಟ್ರಿಷನ್ ಜಾಸ್ತಿ ಇದೆ. ನ್ಯೂಟ್ರಿಷನ್ ಯಾವುದು ಜಾಸ್ತಿ ಇದೆ ಅದನ್ನೇ ನಮ್ಮ ಕುರಿ, ಆಡು, ಮೇಕೆಗಳು ತಿನ್ನುವಂಥದ್ದು. ಸೊ ಅದನ್ನೇ ನಾವು ನೆಲಕ್ಕೂ ಕೂಡ ಕಟ್ ಮಾಡಿ ಹಾಕುವಂಥದ್ದು. ಸುಬಾಬುಲ್ ಕೂಡ ಅಷ್ಟೇ, ತುಂಬ ಗ್ರೀನಿಶ್ ಆಗಿರುತ್ತೆ,
ಬೇಗ ಡಿಕಂಪೋಸ್ ಆಗುತ್ತೆ. NPK ಎಗೇನ್ ಈ ಸುಬಾಬುಲ್ ಆಗಿರ್ಬೋದು, ಗ್ಲಿರಿಸೀಡಿಯಾ, ಅಗಸೆ, ಪ್ರತಿಯೊಂದು ಸಾಲಿನಲ್ಲೂ ಏನು ಹಾಕಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಜಾಗ ಇತ್ತು ಅಂದರೆ ಹಾಕೊಳ್ಳಿ, ಇಲ್ಲ ಅಂತಂದರೆ ಬದುಗಳಲ್ಲಿ, ತೇವರಿಗಳಲ್ಲಿ, ಸುತ್ತ ಕಾಂಪೌಂಡ್ಗಳಲ್ಲಿ ನೀವು ಹಾಕೊಳ್ಳಿ ಸ್ನೇಹಿತರೆ. ಯಾವುದು ಅಗಸೆ, ಸುಬಾಬುಲು ಇವೆಲ್ಲ ಮರದ ಜಾತಿದು. ಸೊ ನೋಡಿ ನನ್ನ ರಿಸರ್ಚ್ ಯಾವ ರೀತಿ ಹೋಗ್ತೈತೆ ಅಂತ. ಫಸ್ಟು ಗಿಡಗಳಾಯಿತು, ಆಮೇಲೆ ಒಂದಷ್ಟು ಮರಗಳು, ಯಾವ್ಯಾವ ಮರಗಳನ್ನ ಇಂಪಾರ್ಟೆಂಟ್ ಆಗಿ ನಾವು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ರಲ್ಲಿ. ಸೊ ಗ್ಲಿರಿಸೀಡಿಯಾ, ಅಗಸೆ, ಸುಬಾಬುಲ್ದು ಏನೊಂದು ಡ್ರಾಬ್ಯಾಕ್ ಅಂತಂದರೆ ಸ್ನೇಹಿತರೆ, ನೀವು ಅದನ್ನು ಸೀಡ್ ಆಗಕ್ಕೆ ಬಿಟ್ಟರೆ ತುಂಬ ಕಡೆ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಸೊ ಸೀಡ್ ಆಗಕ್ಕೆ ಬಿಡಬೇಡಿ. ಒಂದು 5 ಫೀಟು 6 ಫೀಟ್ ಕಟ್ ಮಾಡಿ ಮಡಿಕೊಳ್ಳಿ. ಸೊ ಕಟ್ ಮಾಡಿ ಫ್ಲವರ್ ಟೈಮಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ರೆ ಒಳ್ಳೆ ಗೊಬ್ಬರ ಆಗುತ್ತೆ. ಯಾವುದು ಸುಬಾಬುಲ್ ಅನ್ನುವಂಥದ್ದು. ನೆಕ್ಸ್ಟ್ ಬಂದರೆ ನೀಮ್. 100% ಹೇಳ್ತೀನಿ ಕೇಳಿ. ಆ ಮರಗಳೆಲ್ಲ ಎಲ್ಲಿ ಹೋಗ್ತೈತೆ ಏನೋ ಅಂತ ಗೊತ್ತಿಲ್ಲ. ನಮ್ಮ ಮೈಸೂರಿಗೆ ಬಂದರೆ ನೀವು ರಿಂಗ್ ರೋಡಲ್ಲಿ ನೋಡ್ಬೋದು ನೀಮ್ನ. ಸುತ್ತ ಮೈಸೂರು ರಿಂಗ್ ರೋಡ್ ಸುತ್ತ ಮಧ್ಯ ಈ ನೀಮ್ ಅಂದರೆ ಗೊತ್ತಲ್ಲ, ಬೇವಿನ ಮರಗಳು ಸುತ್ತ ಹಾಕಿದ್ರೆ ಒಳ್ಳೆ ಜಾತಿಯ ಮರ. ಸೊ ಪೆಸ್ಟಿಸೈಡ್ ಆಗಿ ಯೂಸ್ ಮಾಡ್ಬೋದು, ಮತ್ತು ತುಂಬ ಯೂಸಸ್ ಇದೆ. ಸೊ ನಿಮಗೆಲ್ಲ ಗೊತ್ತಿದೆ, ನೀಮ್ ಆಯಿಲ್ ಇದೆ, ನೀಮ್ ಕೇಕ್ ಇದೆ, ಬೇವಿನ ಎಣ್ಣೆ, ಈ ರೀತಿ ತುಂಬ ಪ್ರಾಡಕ್ಟ್ಗಳಿದೆ. ಹೇಗೆ ನೀವು ಅದರ ಒಂದು ಎಲೆಗಳನ್ನು ಕೂಡ, ಎಲೆ ಕೂಡ ಕಹಿ ಇರುತ್ತಲ್ಲ, ನೀವು ಭೂಮಿ ಒಳಗಡೆ ಯಾವುದು ನಮ್ಮ ಪ್ಲಾಂಟ್ಗಳಿಗೆ ಇನ್ನೊಂದಕ್ಕೆ ಡಿಸೀಸ್ಗಳನ್ನ ಕಾಸ್ ಮಾಡುತ್ತಲ್ಲ, ಅವುಗಳನ್ನ ತಡೆಗಟ್ಟಕ್ಕೆ ನಾವು ನೀಮನ್ನ ಯೂಸ್ ಮಾಡ್ಬೋದು. ಸೊ ಯಾವಾಗಲೂ ಬೇವಿನ ಹಿಂಡಿ ಹಾಕಿ ತೆಂಗಿನ ಮರಕ್ಕೆ, ಬೇವಿನ ಹಿಂಡಿ ಇಲ್ಲ ಪರವಾಗಿಲ್ಲ, ಬೇವಿನ ಹಿಂಡಿ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಬೇವಿನ ಎಲೆ ಕೂಡ ಹಾಕ್ಬೇಕು ಅಂದರೆ ನೀವು ಬೆಳೆಸಿರ್ಬೇಕಲ್ಲ. ದಯವಿಟ್ಟು ನಾನು ಈ ಲಿಸ್ಟಲ್ಲಿ ತಿರ್ಸ್ತಿರೋ ಅಂಥ ಮರಗಳು ನಿಮ್ಮ ಜಮೀನುಗಳಿದ್ರೆ ಕಡ್ದಾಕಕ್ಕೆ ಹೋಗ್ಬೇಡಿ. ಇಲ್ಲ ಅಂದರೂ ನೀವು ತಗೊಂಡ್ಬಂದು ಬದುಗಳಲ್ಲಿ, ಬಾರ್ಡ್ರ್ಗಳಲ್ಲಿ ನೆಡಕ್ಕೆ ಟ್ರೈ ಮಾಡಿ. ಯಾವುದ್ಯಾವ್ದು ಹೇಳಿದೆ, ಗ್ಲಿರಿಸೀಡಿಯಾ, ಅಗಸೆ, ಸುಬಾಬುಲ್ಲು ಮತ್ತು ನೀಮು ಇಷ್ಟ ಆಯ್ತಲ್ವಾ. ನೆಕ್ಸ್ಟ್ ಬರೋಣ, ಪೊಂಗ್ಯಾಮಿಯಾ, ಹೊಂಗೆ ಮರ. ಏನೆರಡು ಬಿಸಿಲುಗಾಲದಲ್ಲಿ ಒಳ್ಳೆ ಇದ್ರ ಕೆಳಗಡೆ ಹೋಗಿ ನಾನು ಯಾವ್ದಾವ್ದು ಇದರಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲದನ್ನು ಕೂಡ ಬೆಳೆಸಿದ್ದೀನಿ. ಏನು ಈ ಹೊಂಗೆ ಮರದ ನೆರಳಿರುತ್ತಲ್ಲ, ಈ ಟೈಮಲ್ಲಿ ಏನು ಫೀಲ್ ಆಗಲ್ಲ. ಸೊ ಫುಲ್ ಬಿಸಿಲು ಹೊಡಿಬೇಕಾದ್ರೆ ಅದ್ರ ಕೆಳಗಡೆ ಹೋದರೆ ಅದೇ ಒಂದು ಯಾವ AC ಕೂಡ ಅಷ್ಟು ಫೀಲ್ ಆಗಿ ಕೊಡೋಕ್ಕಾಗಲ್ಲ. ನಾವು ಕಾರಲ್ಲಿ ಬರಬೇಕಾದ್ರೆ ಅಲ್ಲಿ AC ಹಾಕೊಂಡಿರ್ತೀವಲ್ಲ, ಅದಕ್ಕಿಂತ ಒಳ್ಳೆ ಫೀಲ್ ಇದು ಈ ಹೊಂಗೆ ಮರ ಕೊಡುತ್ತೆ. ಸೊ ನಮ್ಮ ಫಾರಮ್ ಮುಂದೆನೇ 2 ಹೊಂಗೆ ಮರ ಫಸ್ಟೇ ಇತ್ತು, ಈಗ ಒಂದು ಹೊಂಗೆ ಮರನ ಹಾಕಿದ್ದೀನಿ. ಗಿಡ ಹಾಕಿದೆ, ಅದು ಮರ ಆಗೋಯ್ತು ಆಲ್ರೆಡಿ 2-3 ಇಯರ್ಸ್ ಆಯ್ತಲ್ಲ, ಆಯಿತು. ಒಳಗಡೆ ನಮ್ಮ ಫಾರಮ್ ಒಳಗಡೆ ಕೂಡ ಫಸ್ಟು ನಾನು ಪ್ಲಾಂಟೇಶನ್ ಮಾಡಿದ್ದು ಈ ಖಾಲಿ ಲ್ಯಾಂಡ್ ಇದ್ದಾಗ ಹೊಂಗೆ ಮರನೇ. ಯಾಕೆ ಅಂತಂದರೆ ಬಂದಾಗ ಕೂತ್ಕೊಳ್ಳೋಕ್ಕಿರಲಿ ಅಂದ್ಬಿಟ್ಟು ಹೊಂಗೆ ಮರ ಪ್ಲಾಂಟೇಶನ್ ಮಾಡಿದೆ. ಹಂಗಾಗಿ ಎಲ್ಲ ರೀತಿಯ ಈ ಫ್ರೂಟ್ ಟ್ರೀಸ್ನೆಲ್ಲ ಪ್ಲಾಂಟೇಶನ್ ಮಾಡಿದೆ. ಸೊ ಗ್ಲಿರಿಸೀಡಿಯಾ, ಅಗಸೆ, ಸುಬಾಬುಲ್ಲು, ನೀಮು ಮತ್ತು ಹೊಂಗೆ ಸೇಮ್ ಇದು ಅಷ್ಟೇ. ತುಂಬ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ತುಂಬ ಇರುತ್ತೆ, ಬೇಗ ಡಿಕಂಪೋಸ್ ಆಗುತ್ತೆ. ನೀವು ಕಟ್ ಮಾಡಿ ಈ ನಾಟಿ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟಾಗಿ ಏನು ನಾವು ರೋಟ್ರಿ ಹೊಡೆದಿರ್ತೀವಲ್ಲ, ಸೊ ಅಲ್ಲಿಗೂ ಕೂಡ ಹಾಕ್ಬೋದು. ಇಲ್ಲ ಅಂತಂದರೆ ಫಸ್ಟು ಕೂಡ ತೆಗೆದು ಅಡಿಕೆ ಮರ, ತೆಂಗಿನ ಮರ ಎಲ್ಲದಕ್ಕೂ ಕೂಡ ಇದರ ಎಲೆಗಳನ್ನ ಸೇರಿಸ್ಬೋದು. ನೆಕ್ಸ್ಟು ಪೊಂಗ್ಯಾಮಿಯಾ. ನೆಕ್ಸ್ಟು ಬಂದರೆ ಸ್ನೇಹಿತರೆ, ಇವೆಲ್ಲ ಟ್ರೀಸು ನಾನು ತಿಳಿಸ್ತಾ ಇದ್ದೀನಲ್ಲ, ಇವೆಲ್ಲ ಟ್ರೀಸು ಸಸ್ಪೇನಿಯಾ, ದಯಾಂಚ, ಇವೆಲ್ಲ ಬಂದು ಅವೆಲ್ಲ ಗಿಡಗಳು, ಅವೇನು ಮರಗಳಾಗಲ್ಲ. ಲೈಫ್ ಟೈಮ್ ಇರಲ್ಲ ಅವು. 3 ಮಂತ್ಸ್ 4 ಮಂತ್ಸು ಕ್ರಾಪ್ ಮುಗಿಯುತ್ತೆ. ಇವೆಲ್ಲ ನಿಮಗೆ ಇಯರ್ಫುಲ್ ಇರುತ್ತೆ. ಸೊ ಅದಕ್ಕೋಸ್ಕರ ತಿಳಿಸ್ತಾ ಇರುವಂಥದ್ದು. ನೆಕ್ಸ್ಟು ಬಂತು ಅಂತಂದರೆ ಸ್ನೇಹಿತರೆ, ಎಕ್ಕದ ಗಿಡ, ಕೆಲಟ್ರೋಪಸ್ ಅಂತ ಬರುತ್ತೆ. ಎಕ್ಕದ ಗಿಡದ ಬಗ್ಗೆ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಅದ್ರ ಹತ್ರ ನಾವು ಜಾಸ್ತಿ ಹೋಗೋಕ್ಕೂ ಭಯ ಪಡ್ತಿದ್ವಿ. ಯಾಕಂದರೆ ಅದರ ಹಾಲು ಏನಾದರೂ ಕಣ್ಣಿಗೆ ಏನಾದರೂ ಬೀಳುತ್ತೇನೋ ಅಂತ. ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಈವನ್ ಏನು ನಾವು ಒಂದಷ್ಟು ಕ್ರಿಮಿಕೀಟಗಳನ್ನ ತಡೆಗಳಕ್ಕೆ ಪೆಸ್ಟಿಸೈಡ್ ಆಗಿ ಕೂಡ ಯೂಸ್ ಮಾಡ್ಬೋದು. ಫಾಸ್ಫರಸ್, ಪೊಟ್ಯಾಶ್ ತೆಂಗಿನ ಮರಗಳಲ್ಲಿ ಜಾಸ್ತಿ ಆಗೋಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೊ ಅದರಲ್ಲೂ ಈಚ್ಗಳಿರುತ್ತೆ ನೋಡಿ, ತೆಂಗಿನ ಮರದ ಎಲೆಗಳೆಲ್ಲ ಇದು ಚಿಕ್ಕ ಕಾಯಿಗಳು ಕೆಳಗಡೆ ಬೀಳುತ್ತಲ್ಲ, ಅದು ಬೀಳದಿರೋದರ ಥರ ತಡೆಗಟ್ಟಕ್ಕೆ ನಾವೇನು ಇದು ಎಕ್ಕದ ಗಿಡದ ಎಲೆಗಳಿದೆಯಲ್ಲ ಕಟ್ ಮಾಡಿ ಸುತ್ತ ಹಾಕೋದ್ರಿಂದ ತುಂಬ ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ. ಸೊ ಇವುಗಳನ್ನು ನಾವು ತಂದು ಬೆಳೆಸ್ಕೊಳ್ಬೇಕು. ಸೊ ನನ್ನ ತೋಟದಲ್ಲಿ ಏನಾಯಿತು ಅಂತಂದರೆ, ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಒಂದು ವೀಡಿಯೋ ಮಾಡಿದೆ, ಯಾರೂ ಹೇಳಿಲ್ಲ. ಸೊ ಒಂದು 4 ಎಕರೆ ಸ್ವಲ್ಪ ಬೆಂಕಿ ತಗೊಳ್ಳಿ ಅದನ್ನು ಕಟ್ ಮಾಡಿಸ್ದೆ, ಟ್ರೀಸ್ ಎಲ್ಲ ಕಟ್ ಮಾಡಿಸ್ದೆ. ಈಗ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನಾನೇನಾದರೂ ಬೆಳೆದ್ರೆ ಅದನ್ನು ನಾನೇ ಸೇಲ್ ಮಾಡೋ ಥರ ಇರಬೇಕು, ಆ ರೀತಿ ಏನನ್ನ ಬೆಳಿಬೇಕು ಅನ್ನುವಂಥದ್ದನ್ನು ಒಂದು ವಾರದಿಂದ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ. ಸೊ ಇವೆಲ್ಲ ಡಿಮ್ಯಾಂಡು, ಈ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಸೊ ಇವೆಲ್ಲ ಒಳ್ಳೆ ಪ್ರಾಫಿಟೇಬಲ್ ಇದು. ಬಟ್ ಟ್ರೀಸಲ್ಲಿ ಏನನ್ನು ಮಾಡೋಣ, ಯಾವ್ದು ಮಾಡಿದ್ರೆ ನಾವೇ ಸೇಲ್ಸು ಚೆನ್ನಾಗಿರುತ್ತೆ, ಮಾರ್ಕೆಟ್ ಚೆನ್ನಾಗಿರುತ್ತೆ ಅನ್ನೋದನ್ನ ಥಿಂಕ್ ಮಾಡ್ತಾಯಿದ್ದೀನಿ. ನಿಂಬೆ ಹಾಕೋದ, ಇಲ್ಲ ಮುಳ್ಳಳ್ಸನೇನು ಹಾಕೋದ, ಈ ರೀತಿ ಒಂದು ಪ್ಲ್ಯಾನಲ್ಲಿದ್ದೀನಿ. ಸೊ ತೆಂಗಿನ ತೋಟ ಮಾಡಿದ್ವಿ, ತುಂಬ ಶ್ರಮ ವಹಿಸಿ ತೆಂಗಿನ ತೋಟ ಮಾಡಿದ್ವಿ. ಈಗ ತೆಂಗಿಗೆ ರೇಟ್ ಇಲ್ಲ.
ಸೊ ಆ ರೀತಿ ಒಂದು ನಾವು ಇದನ್ನು ಹಿಂಗೆ ಅಂತಲೇ ಜಡ್ಜ್ ಮಾಡೋಕ್ಕಾಗಲ್ಲ. ತೆಂಗಿನ ತೋಟ ಮಾಡಬೇಕು ಅಂದ್ಕೊಂಡು ಒಂದು 6 ಎಕರೆ ತೆಂಗಿನ ತೋಟ ಮಾಡಿದ್ಮೇಲೆ ಈಗ ತೆಂಗಿಗೆ ರೇಟ್ ಇಲ್ಲ, ಆ ರೀತಿ. ಅದರಿಂದ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಯಾವುದನ್ನು ಬೆಳೆಸ್ಬೋದು ಅಂತ. ಸೊ ಗೊತ್ತಾಯ್ತಾಯ್ತಲ್ಲ, ಇವಿಷ್ಟು ಮರಗಳನ್ನ ನಿಮ್ಮ ಬದುಗಳಲ್ಲಿ ಅಲ್ಲಿ ಇಲ್ಲಿ ಹಾಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಸಸ್ಪೇನ್. ಸೊ ಇದು ಚೊಗಚೆ ಅಂತ ಮಾಡ್ತಾರೆ. ಸೊ ಇದು ಮರದ ಜಾತಿಗೂ ಅಲ್ಲ, ಗಿಡದ ಜಾತಿಗೂ ಅಲ್ಲ. ಸೊ ಅದರ ಇಮೇಜು ತೋರಿಸ್ತಿದ್ದೀನಿ. ಇದು ಸೀಡ್ ಕಡೆ ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಸೊ ಇವನ್ನ ನಾವು ಒಂದು ಸರಿ ಹಾಕಿದ್ರೆ ಒಂದು 2 years 3 years ಬರುತ್ತೆ. ಇನ್ನು ಬಾಕಿ ಟ್ರೀಸ್ಗಳೆಲ್ಲ ಲೈಫ್ ಟೈಮ್ ಬರುತ್ತೆ, 6 years 7 years 10 years. ಗ್ಲಿರಿಸಿಡಿ ಎಲ್ಲ 20-30 ವರ್ಷ ಆದರೂ ಏನೂ ಆಗಲ್ಲ. ಈ ಪೊಂಗ್ಯಾಮಿಯ ಕೂಡ ಅಷ್ಟೇ, ಹೊಂಗೆ ಮರಗಳು ಏನೂ ಆಗಲ್ಲ. ಸುಬಾಬುಲ್ ಅಂತೂ ಅವು ಅಷ್ಟೇ 50 ವರ್ಷ 100 ವರ್ಷ ಆದರೂ ಏನೂ ಆಗಲ್ಲ. ಇನ್ನು ಬೇವಿನ ಮರ, ಮೈಸೂರಲ್ಲಿ ಒಂದೊಂದು ಬೇವಿನ ಮರ ಇಷ್ಟು ದೊಡ್ಡದಾಗೈತೆ, 200 ವರ್ಷ 300 ವರ್ಷದ ಹಳೇದೆಲ್ಲ ಐತೆ. ಸೊ ಇವುಗಳನ್ನು ನಿಮ್ಮ ಜಮೀನುಗಳಿಲ್ಲ ಅಂದ್ರೂ ನಿಮ್ಮ ಜಮೀನ ಸುತ್ತ ಬೆಳೆಸುವಂಥದ್ದು. ಅದರಲ್ಲಿ ತೆಂಗಿನ ತೋಟ, ಅಡಿಕೆ ತೋಟ ಮಾಡಿರೋರು ಮಸ್ಟ್ ಆ್ಯಂಡ್ ಶುಡ್ಡು ಈ ಗಿಡಗಳನ್ನು, ಈ ಗಿಡ ಅಂತೀನಿ ನೀವು ಮರ ಜಾತಿ ಆಗುವಂಥದ್ದು ಮರಗಳನ್ನು ತಪ್ಪದೇ ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಸೊ ಸಸ್ಪೆನೆ ಬಗ್ಗೆನೂ ಹೇಳಿದೆ. ಇವೆಲ್ಲ ನಾನು ಬೆಳೆಸಿದ್ದೀನಿ. ಒಂದು ಕ್ಲಿಪ್ ನಿಧಾನಕ್ಕೆ ತೋರಿಸ್ತೀನಿ ಮಧ್ಯೆ ಇದೇ ವಿಡಿಯೋದಲ್ಲಿ. ಇನ್ನೊಂದು ವಿಚಾರ ನಾನು ಹೇಳುವಂಥದ್ದು ಏನು ಅಂತಂದ್ರೆ ಸ್ನೇಹಿತರೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾವೀಗ ಭೂಮಿ ತುಂಬ ಫಲವತ್ತಾಗಿರಬೇಕು ಅಂತಂದರೆ ನಾವು 3 ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಮ್ಮ ಒಂದು ಗಿಡಕ್ಕೆ ಇಲ್ಲ ಒಂದು ಮರಕ್ಕೆ ಆರ್ಗ್ಯಾನಿಕ್ ಮ್ಯಾಟ್ರ್ ಸಿಗಬೇಕು. ಒಂದು ಮರ ಅಂತ ಇಟ್ಕೊಳ್ಳಿ, ಅಡಿಕೆ ಮರನೇ ಆಗಿರಲಿ, ತೆಂಗಿನ ಮರ, ಆರ್ಗ್ಯಾನಿಕ್ ಮ್ಯಾಟ್ರ್ ಸಿಗಬೇಕು. ನೆಕ್ಸ್ಟು ಅದಕ್ಕೆ ವಾಟ್ರ್ ಬೇಕು, ಅದ್ರ ಜೊತೇಲಿ ಏರ್ ಇರಬೇಕು, ಅದ್ರ ಜೊತೇಲಿ ಮೈಕ್ರೋಬಯಮ್ ಇರಬೇಕು, ಅದ್ರ ಜೊತೇಲಿ ಅರ್ಥವಾಂಶ, ಇವೆಲ್ಲ ಈ ರೀತಿ ಇರಬೇಕು. ಸೊ ಕೇವಲ ಒಂದೇ ಇದರಲ್ಲೇ ನಾವು ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ಆರ್ಗ್ಯಾನಿಕ್ ಮ್ಯಾಟ್ರು ಯಾವ ಇದೆ, ಈ ರೀತಿ ಗಿಡ ಮರದ ಎಲೆಗಳು ಆರ್ಗ್ಯಾನಿಕ್ ಮ್ಯಾಟ್ರು ಬೇಕು, ಏರ್ ಬೇಕು ರೂಟ್ಸ್ಗೆ. ಸೊ ಆ ಒಂದು ಗಿಡ ಫಲವತ್ತಾಗಿ ಯಾವುದೇ ರೋಗಗಳಿಲ್ದೇ ಬರಬೇಕು ಅಂತಂದರೆ ಆರ್ಗ್ಯಾನಿಕ್ ಮ್ಯಾಟ್ರು, ಏರ್ ಗಾಳಿ ಆಡಬೇಕು, ನಂತರ ನೀರು ಬೇಕು ಇಂಪಾರ್ಟೆಂಟಾಗಿ. ನೀರು ಆಯಿತು ಅಂದಮೇಲೆ ಆ ಆರ್ಗ್ಯಾನಿಕ್ ಮ್ಯಾಟ್ರ್ ಎಲ್ಲ ಕಳಿಸೋಕ್ಕೋಸ್ಕರ ನಮಗೆ ಇಂಪಾರ್ಟೆಂಟು, ಅದಕ್ಕೆ ಉಪಯೋಗ ಆಗುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೇಕು. ಏನು ರೈಸೋಬಿಯಮ್ ಅವು ಕರಿತೀವಲ್ಲ ಅವು ಬೇಕು. 4-5 ಅರ್ಥವಂಶ ಇರಬೇಕು. ಸೊ ಈ ರೀತಿ ಇದೊಂದು ಸರ್ಕಲಲ್ಲಿ ಪ್ರತಿಯೊಂದು ಇದ್ರೇ ಅಷ್ಟೇ ನಾವು ಈ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಸಕ್ಸಸ್ ಆಗೋಕ್ಕಾಗ್ಬೋದು. ಸೊ ಮಳೆ ಇರಲಿಲ್ಲ, ಒಂದು 1.5 ಮಂತಿಂದ ಮಳೆ ಇಲ್ಲ. ಸೊ ಮಳೆ ಇಲ್ದೇ ಯಾರು ಕೂಡ ಗ್ರೀನ್ ಮೆನ್ಯೂರ್ಸು ಅವು ಇವೆಲ್ಲ ದೇಂಚೆ ನಮ್ಮ ಕಡೆ ಎಲ್ಲ ಎರ್ಚಿದ್ರು, ಎಲ್ಲ ಬೆಳೆದಿದ್ರು. ಸೊ ಅವೆಲ್ಲ ಡ್ರೈ ಆಗೋಗಿದೆ. ಈಗ ಆರ್ಗ್ಯಾನಿಕ್ ಮ್ಯಾಟ್ರು ನಮಗೆ ಸಡನ್ನಾಗಿ ಸಿಗುವಂಥ ಈ ರೀತಿ ಮರಗಳಿಂದನೇ ಇವು ಕೂಡ ಕಟ್ ಮಾಡಿ ಎಸ್ಬಿಟ್ಟಿದ್ದೀವಿ. ಸೊ ಆದಷ್ಟು ಬೆಳೆಸೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಜನ್ರೇಷನ್ಗೆ ಇವೆಲ್ಲ ನಾವು ಕಲಿಸ್ದಂಗೆ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಸ್ನೇಹಿತರೆ, ನಾನು ಎಜುಕೇಷನ್ ಮಾಡಿ ನನಗೆ ಇಲ್ಲ ಒಂದು ಯಾವುದೋ ಟ್ಯೂಷನ್ ಸೆಂಟ್ರ್ ಮಾಡಬೇಕು, ನೀಟ್ ಟ್ಯೂಷನ್ ಸೆಂಟ್ರು ಇನ್ನೊಂದು ಮಾಡಬೇಕು ಅನ್ನುವಂಥದ್ದು ಮೈಂಡಿಗೆ ಬರಲಿಲ್ಲ. ಈ ಕೃಷಿನೇ ಮಾಡಬೇಕು, ಕೃಷಿಲಿ ಒಂದು ಒಳ್ಳೆ ಲಾಭ ಗಳಿಸ್ಬೇಕು. ನಾನು ಗಳಿಸಿದಂಥ ಲಾಭನ ಇನ್ನೊಂದು 4 ಜನಕ್ಕೆ ತಿಳಿಸ್ಬೇಕು ಯಾವ ರೀತಿ ಗಳಿಸ್ತಾ ಇದನ್ನು ಅನ್ನುವಂಥದ್ದು ನನ್ನ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದಂಥದ್ದು. ಸೊ ಒಳ್ಳೆ ನಿಮ್ಮ ಒಂದು ಸಪೋರ್ಟಿಂದ ನನ್ನ ಕಂಪ್ನಿ ಕೂಡ ಚೆನ್ನಾಗಿ ರನ್ ಆಗ್ತಿದೆ, ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದೀನಿ. ನಾನು ಏನಂತಂದರೆ ಸ್ನೇಹಿತರೆ, ಶೋ ಆಫ್ ಕೊಡೋಲ್ಲ. ಫಾರ್ಚುನರ್ ತಗೊಂಡೆ, ಅದೇನೋ ಬೆಂಜು, 3 ಎಕರೆ ಜಮೀನು ತಗೊಂಡೆ, 1 ಎಕರೆ ಜಮೀನು ತಗೊಂಡೆ, ನಮ್ಮದು 1.25 ಕೋಟಿ ಮನೆ, ನೋ ಶೋ ಆಫ್ಸ್. ಸೊ ಇವೆಲ್ಲ ಕಷ್ಟಪಟ್ಟರಷ್ಟೇ ಬರುವಂಥದ್ದು. ಈ ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ ನೋಡ್ತೀನಲ್ಲ, ಒಂದು ಕಾರ್ ತಗೋಬಿಟ್ರೆ ಆ ಕಾರ್ಗಿಂತ ಅಲ್ಲಿ ಕ್ಯಾಮ್ರಾಮ್ಯಾನ್ಗಳು ಅವರು ಇವರು ಏನೇನು. ನಾನೊಂದು ಕಾರ್ ತಗೊಂಡೆ ಈಗ ರೀಸೆಂಟಾಗಿ, ಒಂದು 6-7 ಮಂತ್ಸು. ಅವರು ಏನು ಸರ್ ಯಾರೂ ಬಂದೇ ಇಲ್ಲ, ಕೀ ಕೊಡಬೇಕು, ಅದು ಮಾಡಬೇಕು, ಇದು ಯಪ್ಪ ಏನೂ ಬೇಡಪ್ಪ, ಸುಮ್ಮನೆ ಕೀ ಕೊಡು ಅಂದ್ಬಿಟ್ಟು ನನ್ನ ಮಗನ ಕರ್ಕೋಗಿದ್ದೆ. ಕೀ ಕೊಡಿಸ್ಬಿಟ್ಟು ಸುಮ್ಮನೆ ಆನ್ ಮಾಡ್ಕೊಂಡು ಬಂದೆ. ಸೊ ಆ ರೀತಿ ಶೋ ಆಫ್ಗಳು ನನಗೆ ಇಷ್ಟ ಆಗಲ್ಲ. ಅದು ಹೇಳೋಕ್ಕೂ ನನಗೇನು ಒಂಥರ ಅವೆಲ್ಲ ಇಷ್ಟ ಆಗಲ್ಲ. ಸೊ ನೀವು ಫಾರ್ಮಿಂಗಲ್ಲಿ 100% ಸಕ್ಸಸ್ ಆಗ್ಬೋದು. ಸಮಗ್ರ ಕೃಷಿ ಮಾಡಬೇಕು, ಪ್ರೊಡಕ್ಷನ್ ನಿಮ್ಮದೇ ಇರಬೇಕು, ಮಾರ್ಕೆಟಿಂಗ್ ನಿಮ್ಮದೇ ಇರಬೇಕು, ಸೇಲ್ಸು ಪ್ರತಿ 3 ಕೂಡ ನಿಮ್ಮದೇ ಇರಬೇಕು. ಸೊ ಯಾವುದಾಗುತ್ತೋ ಅದನ್ನೇ ಮಾಡಿ. ನೀವು ನಾನು ಈ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡ್ಬೋದು, ಈ ಪ್ರಾಡಕ್ಟ್ನ ನಾನು ಸೇಲ್ ಮಾಡ್ಬೋದು, ಈ ಪ್ರಾಡಕ್ಟು ನನಗೆ ಡಿಮ್ಯಾಂಡ್ ಇದೆ ಮಾರ್ಕೆಟ್ಲಿ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಅದನ್ನು ಬೆಳೀರಿ, 100% ಸಕ್ಸಸ್ ಆಗ್ತಿರೋ ಸ್ನೇಹಿತರೆ. ಸೊ ಇಷ್ಟು ಮರಗಳನ್ನು ಯಾವುದು ಗ್ಲಿರಿಸಿಡಿಯಾ, ಅಗಸೆ, ಸುಬಾಬುಲ್ಲು, ನೀಮು ಮತ್ತು ಪೊಂಗ್ಯಾಮಿಯಾ, ಈ ರೀತಿ ಎಕ್ಕದ ಗಿಡದ್ದು ಮತ್ತು ಸಸ್ಪೆನೆ, ಚೊಗಚೆ, ಇವಿಷ್ಟನ್ನು ಬೆಳೆಸ್ಕೊಳ್ಳಿ. ಆರಾಮಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.